ಯಾರು ನನ್ನ ಸಾಕರು. ನಿನ್ ಪೇಷಂಟು, ನೀನೇನು ಮಾಡಬೇಡ. ನೀನು ನನ್ನ ತಾಯಿ ಚೆನ್ನಾಗಿರಿ. ನಾನು ಆ ಕಡೆ ಕಾಣಬು, ನಾನು ರಸದ ನನಗೆ ಏನು ನನ್ನ ಮಗಳು ಚೆನ್ನಾಗಿದೆ ಸರ್. ನಾನಾದ್ರೂ ಸತ್ತು ನನ್ನ ಮಗಳು ಬದುಕಬೇಕಿತ್ತು ಅಂತ ಹೆತ್ತವನ ಕಣ್ಣೀರು. ನಾನು ಕ್ಯಾನ್ಸರ್ ಪೇಷಂಟ್ ಮೇಡಮ್. ಈಗ ನನ್ನ ಕಷ್ಟ ಯಾರಿಗೆ ಹೇಳಲಿ ಅನ್ನೋ ಅಸಹಾಯಕತೆಯ ಪ್ರಶ್ನೆ. ಎಲ್ಲವನ್ನೂ ಸಹನೆಯಿಂದ ತುಂಬಾ ಭಾವುಕರಾಗಿ ಕೇಳುತ್ತಿರುವ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಇಂತಹದೊಂದು ಕರುಣಾಜನಕ ದೃಶ್ಯ ಕಣ್ಣಿಗೆ ಬಿದ್ದದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮೂಗಲಿ ಗ್ರಾಮದಲ್ಲಿ. ಹೌದು, ಇಂದು ಬೆಳಗ್ಗೆಯೇ ಹಾಸನ ಜಿಲ್ಲೆಯ ಜನರು ಬೆಚ್ಚಿಬಿದ್ದಿದ್ರು. ಕಾರಣ, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಶೋಭಾ ಎಂಬ ಮಹಿಳೆಯನ್ನ ಕಾಡಾನೆಯೊಂದು ಅಟ್ಟಾಡಿಸಿಕೊಂಡು ಬಂದು ಬಲಿ ತೆಗೆದುಕೊಂಡಿತು. ಶೋಭಾ ಅವರ ತಾಯಿ ರಾಜಮ್ಮ ಹಾಗೂ ರಾಗಿಣಿ ಎಂಬ ಮಹಿಳೆ ಕಾಫಿ ತೋಟದಲ್ಲಿ ಸುಣ್ಣ ಹಾಕುವ ಕೆಲಸ ಮಾಡ್ತಿದ್ರು. ಈ ವೇಳೆ ಏಕಾಏಕಿ ಓಡಿಸಿಕೊಂಡು ಬಂದ ಒಂಟಿ ಸಲಗ ಶೋಭಾ ಅವರ ಜೀವವನ್ನ ಬಲಿ ಪಡೆದು ಬಿಟ್ಟಿದೆ. ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳೀಯರಲ್ಲಿ ಆಕ್ರೋಶದ ಕಟ್ಟೆ ಭುಗಿಲೆದ್ದಿತ್ತು. ಶಾಶ್ವತ ಪರಿಹಾರ ಕೊಡಬೇಕು ಅಂತ ಸರ್ಕಾರದ ವಿರುದ್ಧ ತಮ್ಮ ಸಿಟ್ಟನ್ನ ಸ್ಥಳೀಯರು ಹೊರಹಾಕಿದ್ರು. ಶಾಸಕ ಸಿಮೆಂಟ್ ಮಂಜು, ಸಾಮಾಜಿಕ ಹೋರಾಟಗಾರ ಯಡೇಹಳ್ಳಿ ಮಂಜುನಾಥ್ ಸೇರಿದಂತೆ 100 ಮಂದಿ ಹೋರಾಟಗಾರರು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಕಾಡಾನೆ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತೀರಾ? ಈಗ ಅಮಾಯಕ ಮಹಿಳೆಯ ಜೀವ ಹೋಗಿದೆ, ಹೇಳಿ ಯಾರ ಮೇಲೆ ಕೇಸ್ ಹಾಕ್ತೀರಾ ಅಂತ ಆಕ್ರೋಶ ತೋಡಿಕೊಂಡ್ರು. ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬರಬೇಕು, 50 ಲಕ್ಷದ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ನಿಮಗೆ ತಾಕತ್ತಿದ್ರೆ, ನಿಮಗೆ ಪರಿಹಾರ ಕೊಡ ಯೋಗ್ಯತೆ ಇದ್ರೆ ಇಲ್ಲಿ ಬರ್ದಿಟ್ಟಿದೀವಲ್ಲ, ಇದು ಓದ್ಕೊಬಿಟ್ಟು ಇದಾಗುತ್ತೆ ನನ್ನ ಕೈಲಿ ಅಂದ್ರೆ ಮಾತಾಡ್ಬೇಕು ಮಾತ್ರ. ಅಮಾಯಕರು ಈ ತರ ರಸ್ತೆಯಲ್ಲಿ ಬಿದ್ದಿದ್ದಾರೆ. ಕನಿಷ್ಠ ಸೌಜನ್ಯ ತೋರ್ಸ ಅಂತ ಒಂದು ಇಚ್ಛಾಶಕ್ತಿ ನಿಮ್ಗೆ ಯಾರಿಗೂ ಇಲ್ಲ ಅಲ್ವಾ? ಯಾರಿವ್ರು? ರೈತರು ದೇಶಕ್ಕೆ ಅನ್ನ ಬೇಡ್ಕೊಂಡರು, ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾ ಹಿಂಗ್ ಬಿದ್ದಿದ್ದಾರಲ್ರಿ. ಯಾರು ಮರ್ಡರ್ ಮಾಡಿದೀವಾ? ಸತ್ತೋಗಿದೆ ಇಂಥ ಅಮಾಯಕರಿಗೆ ನ್ಯಾಯ ಕೇಳಕ್ ಹೋದ್ರೆ ಕೇಸ್ ಹಾಕ್ತಾರೆ ಅಂದ್ರೆ ಅವ್ರಿಗೆ ಮಕ್ಳಿಲ್ವಾ? ಈಗ ಇದಕ್ಕೆ ಕಾರಣ ಯಾರು? ಅರಣ್ಯ ಇಲಾಖೆ ಅಲ್ಲ, ಡಿಎಫ್ಒ ಮೇಲೆ, ಎಸಿಎಫ್ ಮೇಲೆ, ಅರಣ್ಯ ಇಲಾಖೆ ಮೇಲೆ ಪೂಜೆ ಮಾಡ್ಕೊಂಡಿದ್ದ ಮನೇಲಿ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೊಲೀಸ್ ಇಲಾಖೆಗೆ, ಹೋರಾಟಗಾರರ ನ್ಯಾಯ ಕೇಳಿದ್ದಕ್ಕೆ ಪ್ರಕರಣ ದಾಖಲಿಸುವ ಪೊಲೀಸ್ ಇಲಾಖೆಗೆ, ರೈತರ ಸಾವಿಗೆ ಕಾರಣವಾದ ತಾಲೂಕು ಆಡಳಿತಕ್ಕೆ ಟಪನ್ ಮಾಡಕ್ ನೀವು ಮುಗ್ಸಕ್ಕೆ ನೋಡೋದ್ರಿ ಅಲ್ಲ. ಪೊಲೀಸ್ ಇಲಾಖೆ ಅಷ್ಟೇ, ಅರಣ್ಯ ಇಲಾಖೆ ಅಷ್ಟೇ. ಸತ್ತೋದ ತಕ್ಷಣ ಮುಗಿಸೋದೇ ನಿಮ್ ಕೆಲಸ. ಎಷ್ಟು ಜನ ಮುಗಿಸ್ಬೇಕು ಅಂತ ಇದ್ದೀರಿ ನೀವು? ನಾವು ಮಾತಾಡಿ 90 ಜನ ಸತ್ತೋದಾಗ್ಲೂ ಮಾತಾಡಿ ಸಾಕಾಗೋಗಿದೆ. ನಮ್ದು ಇವ್ರ ಜೊತೆ ಹೆಣ ಬಿದ್ಬಿಡ್ಲಿ. ಬೇಕಾದ್ರೆ ಇವರು ಇಡೀ ಆನೆ ಕಾಡಾನೆ ಎಲ್ಲ ಸ್ಥಳಾಂತರ ಮಾಡಬೇಕು. ಉಸ್ತುವಾರಿ ಸಚಿವರು ಬರ್ಬೇಕು ಸರ್. ಸತ್ತೋದಾಗ್ಲೂ ಬರ್ಲಿಲ್ಲ ಅಂದ್ರೆ ನಾವೇನಿಲ್ಲೇನೋ ಗೊಂಬೆ ಕುಳಿಸ್ತಾ ಇದೀವ? ಏನು ಅಧಿಕಾರಿಗಳು ಸತ್ತೋದ್ರೆ ದೇಶಕ್ಕೆ ಅನ್ನ ಕೊಡೋದು ಅವ್ರಕ್ಕಿಂತ ಶ್ರೇಷ್ಠ ಇವರು. ಇವ್ರು ಅನ್ನ ಕೊಟ್ಟರೆ ಅವ್ರ ಕೆಲಸ ಮಾಡಕ್ಕಾಗೋದು. 50 ಲಕ್ಷ ಪರಿಹಾರ ಘೋಷಣೆ ಆಗ್ಬೇಕು. ಈ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಇನ್ನು ಸ್ಥಳಕ್ಕೆ ಆಗಮಿಸಿದ ಡಿಸಿ ಲತಾ ಕುಮಾರಿ ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಈ ವೇಳೆ ಡಿಸಿ ಬಳಿ ಕಾಡಾನೆ ದಾಳಿಯ ಭೀಕರತೆಯನ್ನ ಮೃತ ಶೋಭಾ ಅವರ ತಾಯಿ ರಾಜಮ್ಮ ಎಳೆಯಾಗಿ ಬಿಚ್ಚಿಟ್ಟರು. ಅಲ್ಲದೆ, ನಾನು ಕ್ಯಾನ್ಸರ್ ಪೇಷಂಟ್, ನನ್ನನ್ನ ಅವಳೇ ಸಾಕ್ತಾ ಇದ್ಲು, ನಾನಾದ್ರೂ ಸತ್ತು ಅವಳೇ ಬದುಕಬಾರ್ದಿತ್ತ ಅಂತ ಕಣ್ಣೀರಿಟ್ಟಿದ್ದನ್ನ ನೋಡಿ ಎಲ್ಲರ ಕಣ್ಣಾಲಿಗಳಲ್ಲಿ ನೀರು ಜಿನುಗಿತು. ಕಾಳೆ ಗೊತ್ತಾಯ್ತು ಆನೆ ಅಂತ. ಇವಳೇ ಮಾಡಿದ್ರು, ಕೈ ಹಿಡ್ಕೊಂಡತ್ತೆ, ಕಂಕ್ಳಿ ಕೊಟ್ಕೊಂಡತ್ತೆ, ದರ ಹೋದ್ರು. ನಮ್ಮನೆ ಬೆಸ್ಗೆ ಬಂದಿತ್ತು ಮತ್ತೆ. ಆಮೇಲೆ ಅಲ್ಲಿ ಒಂದು ಇದೈತೆ, ಒಬ್ಬೆ ನೋಡಲ್ಲಿ ಒಳ್ಳಾಡ್ತೈತೆ, ಗೊತ್ತೈತೆ ಅಂದ್ರು. ತಗ್ಗಲ್ವ ಓಡಿ ಬಾಬುಗೌಡ್ರ ಮನೇಲಿ ಎಬ್ಳಲ್ಲಿ ಹೋಯ್ತಲ್ಲ ರೋಡು, ಆ ರೋಡಿಗೆ ಹೋಗಿ ನಿಂತ್ಕೊಂಡು ಆಗ ಇದು ಗೊತ್ತೈತಿ ಹಿಂಗಂತ. ಇದು ಹುಡುಕ್ತಿ ಸೊಂಡ್ಲ ಹಿಂಗೆ ಎತ್ತೈತಿ, ಬಾರೇಲಿ ಹಿಂಗಂತ ನೋಡಿ ಗೊತ್ತೈತಿ. ನಮ್ಮ ಇಲ್ಲರ ನಮ್ಮನ್ನು ತೆಗ್ದಾಕೋದು. ಇವಳಿಗೂ ಸಾಯಿಸಿ ನಮ್ಮಿಂದಗಡೆ ಬಂದು ಯಾರು ನನ್ನ ಸಾಕರು.
ಮೇಡಮ್ ಹೆಂಗ್ ಕಲಿಯೋದಲ್ಲ ಎಲ್ಲ ಆಯಮ್ಮನೆ ಎಲ್ಲ ನೋಡ್ಕೋತಾ ಇದ್ರು. ಎಲ್ಲ ನಾನೇ ಮಾಡು, ಎಲ್ಲಾನು ಅವಳೇ. ಕಸ ಗುಡಿಸೋದ್ರಿಂದ ಹಿಡಿದು ತಿಂಡಿಂದ ಹಿಡಿದು ಬಂದು ಬಟ್ಟೆ ತೊಳೆದು 4:15 ಕೆಲಸ ಬಿಟ್ಟು ಬಂದು ನಿನ್ನ ಪೇಷಂಟು ನೀನೇನು ಮಾಡಬೇಡ, ನೀನು ನನ್ನ ತಾಯಿ ಚೆನ್ನಾಗಿತ್ತು. ಅಯ್ಯೋ ಅದರಲ್ಲಿ ಎಲ್ಲ ಮಂಗ್ಳೂರಿಗೆ ಹೋಗ್ಕೊಂಡಿದ್ದೆ, ಉಳಿಸಿಗೆ ಬಂದು ಮೇಡಮು. ನಾನು ಆ ಕಡೆ ಕಾರು ಬಂದು ನಾನಾರ ಸತ್ತಿದ್ರೆ ನನಗೆ ಏನು ಬೇಡ, ನನ್ನ ಮಗಳು ಒಬ್ಳು ಚೆನ್ನಾಗಿದ್ದು ಸಾಕು. ಇನ್ನೂ 2 ತಿಂಗಳ ಇಲ್ಲ ಮಗಳು ಮದುವೆ ಮಾಡಿ, ಇನ್ನೊಂದು 4 ತಿಂಗಳಾಯ್ತು ಅವಳ ಮದುವೆ ಮಾಡಿ. ಹೋರಾಟ ಮಾಡಿ ನನ್ನ ಮಗಳು ಸಾಲಕ್ಕೆ ಎದ್ರಬೇಡ, ನೀನು ಮಾಡೋಣ, ನಾನು ತೋಟ ಬಿಡ್ತೀನಿ, ಕೆಲ್ಸಕ್ಕೆ ಹೋಯ್ತನಲ್ಲ ಮಾಡೋಣಂತೆ. ಅಪರ ಇಲ್ಲ ಸ್ವಲ್ಪ ತೀರ್ಸ್ಕೇನ ನಾನು. ಏನು ತೀರ್ಸೋದ್ಲವ, ಸುಖ ಕಾಣಲ್ಲ, ಒಂದು ತಲೆ ಬಾಚ್ನಲ್ಲ, ಒಂದು ಒಳ್ಳೆ ಸೀರೆ ಉಡ್ನಲ್ಲ, ಒಂದು ತಲೆ ಬಾಚ್ಲ, ಒಂದು ಹೂ ಮಾಡಿಲ್ಲ ಮೇಡಮ್. ನಮ್ಮ ಅವ್ನು ಸಾಕ್ಬೇಕಲ್ಲ ಏನಾರ ಆದ್ರೆ ಅಂತ. ಇನ್ನು ಇದೇ ವೇಳೆ ಕಾಡಾನೆ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ಸರ್ಕಾರಕ್ಕೆ ಎಲ್ಲ ವಿಚಾರವನ್ನ ತಿಳಿಸೋದಾಗಿ ಹೇಳಿದ್ದಲ್ಲದೆ ಹೋರಾಟಗಾರರ ಮೇಲೆ ದಾಖಲಿಸಿರುವ ಅನಗತ್ಯ ಕೇಸ್ಗಳನ್ನ ಹಿಂಪಡೆಯಬೇಕೆಂಬ ಬೇಡಿಕೆಯನ್ನ ಪರಿಗಣಿಸೋದಾಗಿ ಡಿಸಿ ಭರವಸೆ ನೀಡಿದರು. ನಾವಿಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ್ರು ಮತ್ತೆ ಇಂತಹ ಘಟನೆಗಳು ಮರುಕಳಿಸುತ್ತೆ ಅಂತ ಅಂದ್ರೆ ಸೊ ನಾವೀಗ ಅದ್ರ ಬಗ್ಗೆ ಏನೆಲ್ಲ ಕ್ರಮ ವಹಿಸಬೇಕು ಅನ್ನೋದು ಸಹ ತಾವು ಹೇಳಿದ್ಮೇಲೆ ಸಹ ಮತ್ತೆ ನಾವು ಇದ್ರ ಡಿಸ್ಕಸ್ ಮಾಡಿದ್ಮೇಲೆ ಸೊ ತಾವು ಹೇಳಿದ್ರೆ ಸಹ ಒಂದು ಟೀಮ್ ಮಾಡಿ, ಯಾಕಂದ್ರೆ ಸಹ ಇದು ಮತ್ತೆ ಇನ್ನೊಂದು ಬಂದಾಗ ಮತ್ತೆ ಇದೇ ಸೀನ್ ಆಗ್ತದೆ. ಈ ಹಿಂದೆನೂ ಇದೇ ತರ ನಡೀತಾ ಇತ್ತು, ಘಟನೆ ಆಗೋದು, ಅಧಿಕಾರಿಗಳು ಬರ್ತಾರೆ, ಕನ್ವಿನ್ಸ್ ಮಾಡೋದು, ಮತ್ತೆ ಹೋಗ್ತಾರೆ, ಮತ್ತೆ ಸ್ವಲ್ಪ ದಿನ ಅದು ಮತ್ತೊಂದು ಘಟನೆ ಆಗೋವರೆಗೂ ಅದನ್ನ ಮರ್ತು ಬಿಡ್ತೇವೆ. ಸೊ ಅದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಈ ಸರಿ ತಾವು ಹೇಳ್ದಾಗೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 16ನೇ ತಾರೀಕು ಸಕಲೇಶ್ಪುರದಲ್ಲಿ ನಾವು ಒಂದು ಸಾರ್ವಜನಿಕ ಜನಸ್ಪಂದನ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಸರ್. ಈಗಾಗಲೇ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. 16ನೇ ತಾರೀಕು ಬಂದು ಫಸ್ಟ್ ಬೆಳೆಗಾರರ ಜೊತೆ ಮತ್ತು ಸಂಘಟನೆಯ ಜೊತೆ ಸಭೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ. ನಾನು ಕೂಡ ಒತ್ತಾಯ ಮಾಡ್ತೀನಿ. ಪಾಪ ಸಾವುಗೀಡಾಗಿರ್ತಕ್ಕಂಥ ಕುಟುಂಬ ತುಂಬ ಬಡ ಕುಟುಂಬ, ಮತ್ತೆ ಅವ್ರ ಮನೇಲಿ ಗಂಡಸರು ಯಾರು ದಿಕ್ಕಿಲ್ಲ. ಈ ನಿಟ್ಟಿನಲ್ಲಿ 50 ಲಕ್ಷ ಪರಿಹಾರ ಕೊಡಬೇಕು ಅಂತಕ್ಕಂಥ ನಂದು ಕೂಡ ಬೇಡಿಕೆ ಇದೆ. ಸರ್ಕಾರ ಕೊಟ್ರೆ ತುಂಬಾ ಅನುಕೂಲ, ಕೊಡ್ಲೇಬೇಕು ಅಂತಕ್ಕಂಥ ನಮ್ದು ವಾದ. ಒಟ್ನಲ್ಲಿ ಮಲೆನಾಡ ಭಾಗವಾದ ಸಕಲೇಶ್ಪುರ, ಆಲೂರು ಸೇರಿದಂತೆ ಚಿಕ್ಕಮಗಳೂರು, ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಮಾನವ ಸಂಘರ್ಷ ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಪದೇ ಪದೇ ಅಮಾಯಕ ಜೀವಗಳು ಕಾಡಾನೆ ದಾಳಿಗೆ ಬಲಿಯಾಗುತ್ತಲೇ ಇರೋದು ನಮ್ಮ ದಿಕ್ಕು ತಪ್ಪಿರುವ ವ್ಯವಸ್ಥೆಗೆ ಕೈಗನ್ನಡಿಯಂತೆ ಗೋಚರವಾಗುತ್ತಲೇ ಇದೆ. ಈ ಮಧ್ಯೆ ಇಂದು ಮತ್ತೆ ಕಾಡಾನೆ ದಾಳಿಗೆ ಸಕಲೇಶ್ಪುರದ ಜನತೆ ಕಂಗಾಲಾಗಿದ್ದು ಜನರನ್ನ ಭಯ ಆವರಿಸಿದೆ. ಎಲ್ಲೆಡೆಯೂ ಆತಂಕ ಮನೆ ಮಾಡಿದೆ. ಪ್ರದೀಪ್ ಬಾಳುಪೇಟೆ, ಪಬ್ಲಿಕ್ ಇಂಪ್ಯಾಕ್ಟ್, ಹಾಸನ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.